ಲೈಫಲ್ಲಿ ಹೈಯೆಸ್ಟ್ ಪೈನ್ ಬಂದು ಡೆಲಿವರಿ ಪೈನ್. ಅದು ಬಿಟ್ರೆ ಬೋನ್ ಪೈನ್. ಬೋನ್ ಪೈನ್ ಇಸ್ ದ ಹೈಯೆಸ್ಟ್ ಪೈನ್ ನೆಕ್ಸ್ಟ್ ಡೆಲಿವರಿ. ಸ್ನೇಹಿತರೆ ನಮಸ್ಕಾರ. ಒಂದ್ಸರಿ ಮಂಡಿ ನೋವು ಬಂದ್ರೆ ಮಂಡಿ ಪೂರ್ತಿ ಸವದಿದೆ ಅಥವಾ ಪೂರ್ತಿ ಸವದಿದೆ, ಅದು ಮತ್ತೆ ರೀಜನರೇಟ್ ಆಗಲ್ಲ ಅಂತಕ್ಕಂಥ ಒಂದು ಲೋಕಾರೂಢಿ ಮಾತಿದೆ. ಬಟ್ ಮಂಡಿ ರೀಜನರೇಟ್ ಆಗಲ್ಲ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಮಂಡಿ ರೀಜನರೇಟ್ ಆಗುತ್ತೆ. ಯಾಕಂದ್ರೆ ನಮ್ಮ ಪೇಷಂಟ್ಸ್ಗಳ್ದೆ ನಾನು ಎಕ್ಸ್ರೇ ಯೂಶಲಿ 3 ತಿಂಗಳು 4 ತಿಂಗಳು ಟ್ರೀಟ್ಮೆಂಟ್ ಆದ್ಮೇಲೆ ಎಕ್ಸ್ರೇ ಮಾಡಿದಾಗ ಅಲ್ಲೇ ಪ್ರೂಫ್ ಸಿಗ್ತಾ ಇದೆ. ಇವ್ರದ್ದು ನಮ್ಮ ಜೊತೆಗೆ ಬಂದಿರೋದು ಜಯರತ್ನಂ ಅಂತ. ಅವರು ವಯಸ್ಸು ಬಂದು 50 ವರ್ಷ. 2 ವರ್ಷ ಜಾಸ್ತಿ ಹೇಳಿದ್ನ. ಓಕೆ, 58 ವರ್ಷ ವಯಸ್ಸು. ಅವರಿಗೆ ನೋಡಿ, ಇದು ಅವ್ರದ್ದು ಫಸ್ಟ್ ಎಕ್ಸ್ರೇ. ಇದು ಬಲಗಡೆದು ನೋಡಿ, ಇಲ್ಲಿ ಏನು ಸ್ಪೇಸೇ ಇಲ್ಲ. ಇಲ್ಲಿ ಇವ್ರದ್ದು ಎಕ್ಸ್ರೇ ಮಾಡಿದಾಗ 2021 ಫೆಬ್ರವರಿ 1ನೇ ತಾರೀಕು. ಸೊ ಇದು ಪೂರ್ತಿ ಮಂಡಿ ಮೇಲೆ ಮೂಳೆ ಕುತ್ಕೊಂಡಿದೆ. ಸೊ ಹಾಗಾಗಿ ಸಿವಿಯರ್ ಪೈನ್ ಇರುತ್ತೆ. ಮೂಳೆನ ರಬ್ ಮಾಡ್ತಾ ಇರುತ್ತೆ. ಅಷ್ಟು ಲೈಫಲ್ಲಿ ಹೈಯೆಸ್ಟ್ ಪೈನ್ ಬಂದು ಡೆಲಿವರಿ ಪೈನ್. ಅದ್ ಬಿಟ್ರೆ ಬೋನ್ ಪೈನ್. ಬೋನ್ ಪೈನ್ ಇಸ್ ದ ಹೈಯೆಸ್ಟ್ ಪೈನ್ ನೆಕ್ಸ್ಟ್ ಡೆಲಿವರಿ. ಇವಾಗ ಡೆಲಿವರಿ ಪೈನ್ಗಳು ಜಾಸ್ತಿ ಇರೋದಿಲ್ಲ, ಯಾಕಂದ್ರೆ ಎಲ್ಲ ಸಿಸೇರಿಯನ್ ಸೆಕ್ಷನ್ ಮಾಡ್ಕೊಂತಿದ್ದಾರೆ. ಅವರೇ ಚಾಯ್ಸ್ ಮಾಡ್ಕೊಂಡು. ಸೊ ಹಂಗಾಗಿ ಈ ಪೈನ್ ಸಿವಿಯರ್ ಆಗಿರುತ್ತೆ. ಹಂಗಾಗಿ ಇದಕ್ಕೆ ಹೆಂಗೆ ಅಲ್ಲಿ ಡೆಲಿವರಿಯಿಂದ ಸಿಸೇರಿಯನ್ ಸೆಕ್ಷನ್ಗೆ ನಾವು ಚಾಯ್ಸ್ ಮಾಡ್ಕೊಂತೀವಿ, ಹಂಗೆ ಇದಕ್ಕೆ ನಾವು ಯೂಶಲಿ ಚಾಯ್ಸ್ ಮಾಡೋದು ಸರ್ಜರಿ. ಇಲ್ಲಿ ಒಂದು ಸ್ಟೀಲ್ ಹಾಕೊಂಡ್ಬಿಡೋಣ ಅಂತ. ಬಟ್ ವಿತೌಟ್ ಆ ಥರ ಏನು ಪ್ರೊಸೀಜರ್ಸ್ ಇಲ್ದಂಗೆ ಮಂಡಿನ ರೀಜನರೇಷನ್ ಮಾಡೋಕ್ಕಾಗುತ್ತಾ ಅಂದ್ರೆ ಖಂಡಿತ ಆಗುತ್ತೆ. ಯಾಕಂದ್ರೆ ನೋಡಿ, ಇದು 2021. ಇದು ಬಂದು ರೀಸೆಂಟ್ 3 ದಿನ ಯಾವತ್ತಿರೋದು, ಇದು ಜೂನ್ 17ನೇ ತಾರೀಕು ಇರೋದು. ಜಸ್ಟ್ ಸ್ಪೇಸ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಸ್ಪೇಸ್ ಹೆಂಗಿದೆ, ಇಲ್ಲಿ ಸ್ಪೇಸ್ ಹೆಂಗಿದೆ. ಈ ಸ್ಪೇಸ್ ಒಳಗಡೆ ರೀಜನರೇಟ್ ಆಗಿರ್ತಕ್ಕಂಥ ಕಾರ್ಟಿಲೇಜ್. ಸೊ ಕಾರ್ಟಿಲೇಜ್ ರೀಜನರೇಟ್ ಆಗುತ್ತೆ. ಅದಕ್ಕೆ ಪ್ರೊವೈಡೆಡ್ ಆಗಿ ನಾವು ಏನೇನು ಮಾಡಬೇಕು ಅಂದ್ರೆ, ಫಸ್ಟ್ ಈ ವಿಡಿಯೋ ನೋಡಿರೋರೆಲ್ಲರೂ ಕೂಡ ನಿಮ್ಮ ಇನ್ಫ್ಲಮೇಟರಿ ಫುಡ್ ಏನ್ ತಗೊಂತೀವೋ, ಟೀ, ಕಾಫಿ, ಹಾಲು, ಮೊಸರು, ಗೋಧಿ, ಮೈದಾ ಇಂಥ ಆಹಾರಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಎಣ್ಣೆಗಳು ಅವಾಯ್ಡ್ ಮಾಡ್ಕೊಳ್ಳಿ. ಅಂದ್ರೆ ರಿಫೈಂಡ್ ಆಯಿಲ್ಸ್ ಯಾವುದು ಯೂಸ್ ಮಾಡಬೇಡಿ. ಮತ್ತೆ ಅದಕ್ಕೆ ಸಕ್ಕರೆ ಯೂಸ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಸಕ್ಕರೆ ಈಸ್ ಆಂಟಿ ಬೋನ್. ಸಕ್ಕರೆ ತಿಂದ್ರೆ ಅಲ್ಲಲ್ಲಿ ಕ್ಯಾಲ್ಸಿಯಂ ಇದು ಕ್ಯಾವಿಟೀಸ್ ಆಗುತ್ತೆ. ಹಂಗಾಗಿ ಬೋನಲ್ಲಿ ಕ್ಯಾಲ್ಸಿಯಂ ಹೋಗುತ್ತೆ. ಸೊ ಹಂಗಾಗಿ ಸಕ್ಕರೆ ತಿನ್ಬೇಡಿ. ಸೊ ಇಲ್ಲಿ ಇವನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಇದಕ್ಕೆ ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಬೇಕಾಗ್ತಕ್ಕಂಥ ಇಂಜೆಕ್ಷನ್ಸ್ಗಳು ಕೊಡಬೇಕು. ಯಾವ ತರ ಇಂಜೆಕ್ಷನ್ಸ್ ಅಂದ್ರೆ, ಅದು ರೀಜನರೇಟ್ ಆಗ್ತಕ್ಕಂಥ ವಿಟಮಿನ್ ಇಂಜೆಕ್ಷನ್ಸ್ ನ ಕೊಡಬೇಕು. ಸ್ಟೆರಾಯ್ಡ್ ಕೊಟ್ರೆ ಮತ್ತೆ ಅದೇ ಪ್ರಾಬ್ಲಮ್. ವಿಟಮಿನ್ಸ್ ಕೊಡಬೇಕು, ಆಕ್ಸಿಜನ್ ಕೊಡಬೇಕು, ಆ ತರ ರೀಜನರೇಟಿವ್ ಇಂಜೆಕ್ಷನ್ಸ್ ಕೊಡಬೇಕು. ಜೊತೆಗೆ ಸ್ವಲ್ಪ ಸಪ್ಲಿಮೆಂಟ್ಸ್ ಕೊಡಬೇಕು. ಮತ್ತೆ ಈ ಮಂಡಿ ಇನ್ನೂ ಜಾಸ್ತಿ ಗಟ್ಟಿ ಆಗೋದಕ್ಕೆ ಮೆಂತ್ಯ, ಎಳ್ಳು ಈ ತರ ಎಲ್ಲವನ್ನು ನೆನೆಕೊಂಡ್ಬಿಟ್ಟು ತಿನ್ಬೇಕು ಡೈಲಿ. ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಅದೆಲ್ಲ. ಸೊ ಈ ತರ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮಂಡಿ ರೀಜನರೇಟ್ ಆಗುತ್ತೆ. ಅದು ಸಾಧ್ಯ. ಸ್ವಲ್ಪ ತಾಳ್ಮೆ ಇರಬೇಕು. ಒಂದ್ಸರಿ ನಾವೇನಾದ್ರೂ ಪ್ರೊಸೀಜರ್ ಮಾಡ್ಕೊಂಡು ಮಲ್ಕೊಂಡ್ರೆ 6 ತಿಂಗಳು 1 ವರ್ಷ ಆದ್ರೂ ಕೂಡ ಅದು ಪೈನ್, ಅದು ಎದ್ದೇಳಕ್ಕಾಗಲ್ಲ. ಆ ಒಂದು ಟೈಮಲ್ಲೇ ನಮ್ಮ ಮಂಡಿ ನಮಗೆ ಈ 20 ವರ್ಷ 30 ವರ್ಷ ಹಳೆ ಮಂಡಿ ನಮ್ಗೆ ವಾಪಸ್ ಬರುತ್ತೆ ಅಂದ್ರೆ ಯಾಕೆ ಮಾಡಬಾರ್ದು. ಸೊ ಅದೇನೆ ಇವ್ರಿಗೂ ಜಯರತ್ನಂ ಅವ್ರಿಗಾಗಿರೋದು. ಇಲ್ಲಿ ಸ್ಪೇಸ್ ಬಂದಿದೆ. ಸೊ ಇದು ಇಲ್ಲಿ ಗ್ರೇಡ್ 4 to ಗ್ರೇಡ್ 5 ಇದೆ. ಇಲ್ಲಿ ಆಲ್ಮೋಸ್ಟ್ ಗ್ರೇಡ್ 3 ಬಂದಿದೆ. ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದು. ಇದು ಇನ್ನು ಗ್ರೇಡ್ 2 ಬಂದ್ಮೇಲೆ ಅವ್ರಿಗೆ ಆರಾಮಾಗಿ ಕೆಳಗಡೆ ಕುತ್ಕೊಂತಾರೆ, ಮೆಟ್ಲಿಳಿಯೋದು ಅದನ್ನ ಆರಾಮಾಗಿ ಮಾಡ್ತಾರೆ. ಗ್ರೇಡ್ 2 ಬರಬೇಕು. ಇನ್ನು ಇಂಪ್ರೂವ್ಮೆಂಟ್ ಆಗಬೇಕು. ಇನ್ನು ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅಂತ ಹೇಳ್ತಾ, ಸೊ ಮಂಡಿ ರೀಜನರೇಟ್ ಮಾಡೋಕ್ಕಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು.